ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹುಬ್ಬಳ್ಳಿಯ ಅಪ್ಸರ ಚಿತ್ರಮಂದಿರದಲ್ಲಿ ಇದೀಗ ಡೆವಿಲ್ ಸಿನಿಮಾದ ಬುಕಿಂಗ್ ಓಪನ್ ಆಗಿದೆ. ಅದು ಯಾವ ಮಟ್ಟಕ್ಕೆ ಬುಕಿಂಗ್ ಆಗ್ತಾ ಇದೆ ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. 8:45ಕ್ಕೆ ಮೊದಲ ಪ್ರದರ್ಶನ. ಇದು ವಿಶೇಷ ಪ್ರದರ್ಶನ, ಫ್ಯಾನ್ ಶೋ ಅಂತ ಹೇಳ್ತಾರಲ್ಲ. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಗ್ಗೆ 6:06ವರೆಗೆ ಫ್ಯಾನ್ ಶೋ ಆರಂಭವಾದರೆ ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ 8:45ಕ್ಕೆ ಪ್ರದರ್ಶನ. ಈಗಷ್ಟೇ ತನ್ನ ಬುಕಿಂಗ್ ಅನ್ನ ಹುಬ್ಬಳ್ಳಿಯ ಅಪ್ಸರ ಚಿತ್ರಮಂದಿರ ಓಪನ್ ಮಾಡಿದೆ. ಇದಾದ ಬಳಿಕ ರೆಗ್ಯುಲರ್ ಶೋ 11:45, 3 ಗಂಟೆ, 6 ಗಂಟೆ ಹಾಗೆ ರಾತ್ರಿ 9 ಗಂಟೆಗೆ ಹುಬ್ಬಳ್ಳಿಯ ಅಪ್ಸರ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾ ಪ್ರದರ್ಶನ ಕಾಣೋದು 5 ಪ್ರದರ್ಶನ, 4 ರೆಗ್ಯುಲರ್ ಶೋ ಹಾಗೆ 1 8:45ಕ್ಕೆ ವಿಶೇಷ ಪ್ರದರ್ಶನ. ಹುಬ್ಬಳ್ಳಿಯಲ್ಲಿ ಚಿತ್ರಮಂದಿರ ಯಾವ ರೀತಿ ಸಿಂಗಾರಗೊಂಡಿದೆ ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇದು ಹುಬ್ಬಳ್ಳಿಯ ದೃಶ್ಯಾವಳಿ. ಹುಬ್ಬಳ್ಳಿಯ ಅಪ್ಸರ ಚಿತ್ರಮಂದಿರ ಯಾವ ರೀತಿ ಡೆವಿಲ್ ಸಿನಿಮಾವನ್ನ ಬರಮಾಡಿಕೊಳ್ಳೋದಕ್ಕೆ ಸಜ್ಜಾಗಿದೆ. ಎತ್ತ ನೋಡಿದ್ರೂ ಕೂಡ ಈ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾದ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಚಿತ್ರಮಂದಿರದ ಮುಂದೆ ಕಟೌಟ್ ಅನ್ನು ಕೂಡ ಈಗಾಗಲೇ ನಿಲ್ಲಿಸಲಾಗಿದೆ. ವಾರಕ್ಕೂ ಮೊದಲೇ ಈ ಸಿನಿಮಾದ ಕಟೌಟ್ ಬಿದ್ದಿದೆ. ಕಟೌಟ್ ಹಾಕುವಂಥ ಸಂದರ್ಭದಲ್ಲಿ ಕ್ರೇಜ್ ಯಾವ ರೀತಿ ಇತ್ತು ಗೊತ್ತಾ? ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ದರ್ಶನ್ ಅವರ ಅಭಿಮಾನಿಗಳು ಕಟೌಟ್ ನಿಲ್ಲಿಸಿದ ಬಳಿಕ ಬೃಹತ್ ಹೂವಿನ ಹಾರವನ್ನ ದರ್ಶನ್ ಅವರ ಫ್ಲೆಕ್ಸಿಗೆ ಹಾಕ್ತಾರೆ. ನೋಡಿ ಯಾವ ರೀತಿ ದರ್ಶನ್ ಅವರ ಅಭಿಮಾನಿಗಳು ಡಿ ಬಾಸ್ ಅವರ ಡೆವಿಲ್ ಸಿನಿಮಾದ ಕಟೌಟ್ಗೆ ಹೂವಿನ ಹಾರವನ್ನು ಹಾಕ್ತಿದ್ದಾರೆ ಅಂತ. ಭರ್ಜರಿಯಾದಂತಹ ರೆಸ್ಪಾನ್ಸ್ ಹುಬ್ಬಳ್ಳಿಯಲ್ಲಿ ವ್ಯಕ್ತವಾಗಿದೆ. ಈಗಾಗಲೇ ಹೇಳಿದಂತೆ ಈಗಾಗಲೇ ಈ ಸಿನಿಮಾದ ಬುಕಿಂಗ್ ಓಪನ್ ಆಗಿದೆ. ಎಲ್ಲವೂ ಸರಿಯಾಗಿರ್ತಾ ಇದ್ರೆ ಈ ಸಿನಿಮಾ ಸಂಜೋತ ಅಥವಾ ಸುಜಾತ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಬೇಕಾಗಿತ್ತು. ಆದರೆ ಹುಬ್ಬಳ್ಳಿಯಲ್ಲಿ ಪ್ರಸ್ತುತ ಸುಜಾತಾಗೆ ಸಂಜೋತ ಚಿತ್ರಮಂದಿರ ಕಾರ್ಯನಿರ್ವಹಿಸ್ತಾ ಇಲ್ಲ. ಹೀಗಾಗಿ ಮಿಕ್ಕುಳಿದ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ರಿಲೀಸ್ ಮಾಡೋದು ಅನಿವಾರ್ಯ. ಹೀಗಾಗಿ ಅಪ್ಸರ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಸುಜಾತಾಗೆ ಸಂಜೋತ ಚಿತ್ರಮಂದಿರ ಪಕ್ಕ ಕನ್ನಡ ಸೆಂಟರ್, ಕನ್ನಡಕ್ಕಾಗಿ ಇದ್ದಂಥ ಚಿತ್ರಮಂದಿರ ಪ್ರಸ್ತುತ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಹೀಗಾಗಿ ಎಲ್ಲ ಭಾಷಾ ಸಿನಿಮಾಗಳನ್ನು ಪ್ರದರ್ಶನ ಮಾಡುವಂತಹ ಅಪ್ಸರ ಚಿತ್ರಮಂದಿರದಲ್ಲಿ ಈ ಸಿನಿಮಾವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಭರ್ಜರಿಯಾದಂಥ ಪ್ರದರ್ಶನ, ಭರ್ಜರಿಯಾದಂತಹ ಪ್ರತಿಕ್ರಿಯೆ ಹುಬ್ಬಳ್ಳಿಯ ದರ್ಶನ್ ಅವರ ಅಭಿಮಾನಿಗಳಿಂದ ಹುಬ್ಬಳ್ಳಿಯಲ್ಲಿ ಇದೀಗ ವ್ಯಕ್ತವಾಗ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹುಬ್ಬಳ್ಳಿಯಲ್ಲಿ ಹೊಸ ಚರಿತ್ರೆ ನಿರ್ಮಾಣ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.